ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸಂಡಿ. ನೀಟ್ ಪ್ರಶ್ನೆ ಪತ್ರಿಕೆ ಖಂಡಿಸಿ ದೇಶಾದ್ಯಂತ ಹೋರಾಟಗಳು ನಡೀತಾ ಇದ್ದಾವೆ. ಅದರಲ್ಲೂ ಜಂತರ್ ಮಂತರ್ನಲ್ಲಿ ನಡೆದಂಥ ಹೋರಾಟದ ನಂತರ ದೇಶಾದ್ಯಂತ ಒಂದು ತಾರಕ ಸ್ವರೂಪ ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು. ಹುಬ್ಬಳ್ಳಿಯಲ್ಲೂ ಸಹ ಆ ಒಂದು ಹೋರಾಟದ ಕಾವು ಕಾಣಿಸ್ತು. ಮತ್ತು ಏನು ಹುಬ್ಬಳ್ಳಿಯ ಕಿಮ್ಸ್ ಬಳಿ ನಡೆದಂತಹ ಪ್ರತಿಭಟನೆ ಸಂದರ್ಭದಲ್ಲಿ ಹೈಡ್ರಾಮಾಗಳು ನಡೆದವು. ನೂರಾರು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಂಥ ಘಟನೆಯೂ ನಡೀತು. ಯಾವ ರೀತಿಯ ಹೋರಾಟ ನಡೀತು ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ನೀಟ್ ಬಗ್ಗೆ ಹೇಳ್ತಾ ಇದ್ದೆ. ಇಲ್ಲೇನು ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆದ ನಂತರ ಹಲವಾರು ವಿದ್ಯಾರ್ಥಿಗಳು ಒಂದು ಆತ್ಮಹತ್ಯೆ ಮಾಡಿಕೊಂಡಂಥ ಘಟನೆಗಳು ದೇಶಾದ್ಯಂತ ನಡೆದಿತ್ತು. ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಈ ಒಂದು ಹೋರಾಟ ನಡೀತಾ ಇದೆ. ಆ ಒಂದು ಹೋರಾಟದ ಒಂದೇನು ಲಾಠಿ ಚಾರ್ಜ್ ಇರ್ಬೋದು ಇತ್ಯಾದಿ ಒಂದು ಘಟನೆ ಖಂಡಿಸಿ ಇವತ್ತು ದೇಶಾದ್ಯಂತ ಒಂದು ಪ್ರತಿಭಟನೆಗೆ ಕರೆ ಕೊಡಲಾಗಿತ್ತು. ಆ ಒಂದು ಕರೆಗೆ ಸ್ಪಂದಿಸಿದಂತಹ ವಿದ್ಯಾರ್ಥಿಗಳು ಮತ್ತು ವಿಶೇಷವಾಗಿ NSI UA ಮತ್ತು ಯುವ ಕಾಂಗ್ರೆಸ್ ಘಟಕ ಇರ್ಬೋದು ಮತ್ತು ಕಾಂಗ್ರೆಸ್ ಘಟಕ ಮತ್ತಿತರ ಸಂಘಟನೆಗಳು ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದವು. ಬೆಳಿಗ್ಗೆ ಏನಂದರೆ ವಿವಿಧ ಕಾಲೇಜುಗಳಿಂದ ಏನು ಮೆರವಣಿಗೆ ಮೂಲಕ ಹುಬ್ಬಳ್ಳಿ ಕಿಮ್ಸ್ಗೆ ಮುಖ್ಯ ದ್ವಾರಕ್ಕೆ ಬಳಿ ಆಗಮಿಸಿ ಅಲ್ಲಿ ಒಂದು ಪ್ರತಿಭಟನೆ ಏನು ಜಮಾವಣೆಗೊಂಡು ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ವಿದ್ಯಾರ್ಥಿಗಳು ಮಾಡಿದರು. ಈ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷರಾದಂಥ ಅಲ್ತಾಫ್ ಅಳ್ಳೂರ್ ಇರ್ಬೋದು ಮತ್ತು ಯುವ ಘಟಕದ ಅಧ್ಯಕ್ಷರಾದಂತಹ ಅರ್ಜುನ್ ಪಾಟೀಲ್ ಮೊದಲಾದವರ ನೇತೃತ್ವದಲ್ಲಿ ಒಂದು ಹೋರಾಟ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಏನು ಒಂದಷ್ಟು ಹೈಡ್ರಾಮಾಗಳು ಸಹ ನಡೆದು ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಏನಂದರೆ ಈಗೇನು ಪೊಲೀಸರು ಬ್ಯಾರಿಕೇಡ್ ಹಾಕಿದ್ರು, ಆ ಒಂದು ಬ್ಯಾರಿಕೇಡ್ ತಳ್ಳಿಕೊಂಡು ಏನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಒಂದು ಪ್ರತಿಕೃತಿ ದಹಿಸಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ತಡೆಯುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಅದರ ನಂತರದಲ್ಲಿ ಏನಂದರೆ ಏನು ಮುಖ್ಯ ರಸ್ತೆ ಹುಬ್ಬಳ್ಳಿ ಧಾರವಾಡ ಮುಖ್ಯ ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚುವ ಪ್ರಯತ್ನಗಳು ಸಹ ನಡೆಯುತ್ತೆ. ಅದನ್ನು ಸಹ ಪೊಲೀಸರು ವಿಫಲಗೊಳಿಸ್ತಾರೆ. ಅದಾದ ನಂತರ ಏನಂದರೆ ಮತ್ತೆ ಒಂದು ಹೋರಾಟಗಾರರು ಮತ್ತೆ ರೊಚ್ಚಿಗೇಳ್ತಾರೆ. ಒಂದು ಕೇಂದ್ರದ ವಿರುದ್ಧ ಘೋಷಣೆ ಕೂಗುವಂಥ ಕೆಲಸ ಮಾಡ್ತಾರೆ. ಕೇಂದ್ರ ಉನ್ನತ ಶಿಕ್ಷಣ ಸಚಿವರಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸ್ತಾರೆ. ಇದು ವಿಕೋಪಕ್ಕೆ ಹೋಗಿ ಮತ್ತೆ ಬ್ಯಾರಿಕೇಡ್ ಹತ್ತಿಬಿಟ್ಟು ಬ್ಯಾರಿಕೇಡ್ ಜಂಪ್ ಮಾಡಿ ಹುಬ್ಬಳ್ಳಿ ಧಾರವಾಡ ರಸ್ತೆ ತಡೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಒಂದು ಪರಿಸ್ಥಿತಿ ತಿಳಿಗೊಳಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕ್ತಾರೆ. ಪೊಲೀಸ್ ಆಯುಕ್ತ N ಶಶಿಕುಮಾರ್ ಅವರೇ ಖುದ್ದು ಆ ಒಂದೆಲ್ಲವನ್ನು ಸಹ ಮಾಪ್ ಕಂಟ್ರೋಲ್ ಮಾಡಲಿಕ್ಕೆ ಅಂದರೆ ಉಸ್ತುವಾರಿಯಲ್ಲಿ ಮಾಪ್ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೂ ಸಹ ಕಂಟ್ರೋಲ್ ಆಗಲ್ಲ. ಕೊನೆಗೆ ಅನಿವಾರ್ಯವಾಗಿ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು 100ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನು ವಶಕ್ಕೆ ತೆಗೆದುಕೊಂಡು ಜೀಪ್ನಲ್ಲಿ ಹಚ್ಕೊಂಡು ಹೋಗ್ತಾರೆ. ಇದು ಒಂದು ರೀತಿಯಲ್ಲಿ ಸಾಕಷ್ಟು ಅಂದರೆ ಎಷ್ಟು ಮಟ್ಟಿಗೆ ಕಿಚ್ಚಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಮತ್ತು ಹುಬ್ಬಳ್ಳಿಯಲ್ಲಿ ನೂರಾರು ವಿದ್ಯಾರ್ಥಿಗಳು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಬೇರೆ ಬೇರೆ ಕಾಲೇಜುಗಳಿಂದ ಈ ಒಂದು ವಿದ್ಯಾರ್ಥಿಗಳು ಮೆರವಣಿಗೆ ಮೂಲಕ ಆಗಮಿಸಿ ಇಲ್ಲಿ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಮುಖ್ಯವಾಗಿ ಅವ್ರ ಬೇಡಿಕೆ ಅಂದರೆ ಇಲ್ಲಿ ನೀಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ, ಅದರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅನ್ನೋದು ಒಂದು ಮುಖ್ಯವಾದ ಬೇಡಿಕೆ. ಜೊತೆಗೆ ಇದೇ ಸಂದರ್ಭದಲ್ಲಿ ಏನಂದರೆ ಆ ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರಿಗೆ ಒಂದು ಶ್ರದ್ಧಾಂಜಲಿ ಸಲ್ಲಿಸುವಂತಹ ಕೆಲಸವೂ ಸಹ ಆಯಿತು. ಅಂದರೆ ಒಂದು ಕಡೆ ಆ ಒಂದು ಮೃತಪಟ್ಟ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಶ್ರದ್ಧಾಂಜಲಿ ಸಲ್ಲಿಸೋ ಜೊತೆಗೆ ಅವರ ಕುಟುಂಬಸ್ಥರಿಗೆ ಸೂಕ್ತ ಪರಿಹಾರ ದೊರಕಿಸ್ಕೊಡ್ಬೇಕನ್ನೋ ಒಂದು ಬೇಡಿಕೆ ಮತ್ತೊಂದಾಗಿತ್ತು. ಇದು ಮತ್ತೆ ಅದಲ್ಲದೆ ಏನಂದರೆ ಮುಖ್ಯವಾಗಿ ಈ ಎಲ್ಲ ಒಂದು ಘಟನೆಗಳ ನೈತಿಕ ಹೊಣೆ ಹೊತ್ತು ಪೇಪರ್ ಲೀಕ್ದ ಒಂದು ಪ್ರಕರಣದ ಒಂದು ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಲೇಬೇಕು. ಅವರು ರಾಜೀನಾಮೆ ಕೊಡುವವರೆಗೂ ಸಹ ನಮ್ಮ ಹೋರಾಟ ನಿಲ್ಲಲ್ಲ ಅನ್ನೋ ಒಂದು ಎಚ್ಚರಿಕೆ ಕೊಟ್ಟರು. ಕೇಂದ್ರ ಸರ್ಕಾರದ ಗುಂಡಾಗಿರಿ ಆಗತ್ತಾ ಇದೆ ಅಲ್ಲ ಡೆಲ್ಲಿನಾಗ, ಅದೇ ವಿರುದ್ಧ ಮಾಡಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಮತ್ತು 21 ಮಂದಿ ಸುಸೈಡ್ ಆಗಿದೆ, ಅವ್ರ ಶ್ರದ್ಧಾಂಜಲಿ ಕೊಡಕ್ಕೆ ನಾವು ಇವತ್ತು ಇಲ್ಲಿ ಬಂದೇವಿ. ಮತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವ ಮಟ್ಟ ನಾವಿದು ಹೋರಾಟ ಇನ್ನೂ ಉಗ್ರವಾಗಿ ತೊಗೊಂಡು ಹೋಗ್ತೇವಂತಂದು ನಾವು ಹೇಳ್ತಾ ಇದ್ದೇವೆ. ಜಂತರ್ ಮಂತರ್ ಎದುರುಗಡೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಒಂದು ಸತ್ಯಾಗ್ರಹ ಮಾಡುವಾಗ ಯಾವ ರೀತಿಯಲ್ಲಿ ಪೊಲೀಸರು ಗುಂಡಾಗಿರಿ ಮಾಡಿದ್ರು, ಆಮ್ಯಾಗ ಅಲ್ಲಿ ಸತ್ಯಾಗ್ರಹ ಮಾಡಿದಂಥ ವ್ಯಕ್ತಿಗೆ ಯಾವ ಥರ ಅವರು ಕಳ್ಳರು ಯಾವ ಥರ ಬೆಳಗ್ಗೆ ಬಂದು ಕಳುವು ಮಾಡ್ಕೊಂತಾರ ತಗೊಂಡು ಅಂತ ಕುಂತವ್ರಿಗೆ ಎಬ್ಬಿಸ್ಕೊಂಡು ಹೋಗಿ ದೇಶದಲ್ಲಿ ವಿದ್ಯಾರ್ಥಿ ಮ್ಯಾಗ ಲಾಠಿ ಚಾರ್ಜ್ ಮಾಡಿ ಹಲವಾರು ಮಂದಿಗೆ ತಾನು ನೋಡಿರ್ಬೋದು ರಕ್ತ ಸುರಿದು. ಮತ್ತು ಈ ನೀಟ್ ಪೇಪರ್ ರಿಲೀಸ್ ಆದ ನಂತರ ಸುಮಾರು 21 ಮಂದಿ ಅಮಾಯಕರು ಬಲಿ ತಗೊಂಡಂಥ ಈ ದಪ್ಪ ಚರ್ಮ ಸರ್ಕಾರ ಇಲ್ಲಿ ಧರ್ಮೇಂದ್ರ ಪ್ರಧಾನ ಯಾಕೆ ಕೈ ಬಿಡ್ತಾ ಇಲ್ಲ ಅಂತೇಳಿ ಎಲ್ಲೇ ಒಂದು ಸಂಶಯ ಬರ್ತಾ ಇದೆ. ಇವರು ಒಂದು ಪೇಪರ್ ಲೀಕ್
ಮುಖಾಂತರ ದಂಧೆ ನಡೆಸ್ಯಾರ ಅಥವಾ ಇದರ ಸರ್ಕಾರ ಶಾಮೀಲ್ ಐತಿ ಅಂತೇಳಿ ನಮ್ಮೆಲ್ಲ ಯುವಕರಿಗೆ ಸಂಶಯ ಐತಿ. ಮತ್ತು ಇವತ್ತು ಜಂತರ್ ಮಂತರ್ನಲ್ಲಿ ಸತ್ತಂತ ಅವ್ರಿಗೆ ಶ್ರದ್ಧಾಂಜಲಿ ಮತ್ತು ಅಲ್ಲಿ ನಡೆದಂಥ ಪ್ರತಿಭಟನೆಗೆ ನಮ್ಮ ಹುಬ್ಳಿ ಧಾರವಾಡನಲ್ಲಿ NSU ಮತ್ತು ಯೂತ್ ಕಾಂಗ್ರೆಸ್ ಅವರು ಬೆಂಬಲ ಸೂಚಿ ಇವತ್ತು ದೊಡ್ಡ ಸಂಖ್ಯೆ ಒಳಗೆ ಇವತ್ತು ವಿದ್ಯಾರ್ಥಿ ಸೇರಿದ್ದಾರೆ. ಇದು ಪಕ್ಷದ ಹೋರಾಟ ಇಲ್ಲ, ನಿರಂತರವಾಗಿ ಪಕ್ಷಾತೀತವಾಗಿ ಮತ್ತು ಎಲ್ಲ ವಿದ್ಯಾರ್ಥಿಗಳು ಸರ ಇವತ್ತು ಬೀದಿಗೆ ಇಳಿದ್ದಾರೆ. ಸರ್ಕಾರ ಇವತ್ತು ಗಮನ ಕೊಡಲಿಲ್ಲ ಅಂದರೆ ಮುಂದೆ ಸರ್ಕಾರ ಇಳು ಮಟ್ಟ ನಾವು ಹೋರಾಟ ಮುಂದುವರಿಸ್ತೀವಿ. ಒಟ್ಟಾರೆ ಏನಂದರೆ ಏನು ಒಂದು ರೀತಿಯಲ್ಲಿ ಏನು ದೊಡ್ಡ ಮಟ್ಟದ ಹೋರಾಟ, ಅದು ರೀತಿಯಲ್ಲಿ ಏನು ಹೈಡ್ರಾಮಾ ಇತ್ಯಾದಿ, ಏನು ರಸ್ತೆ ತಡೆ ಯತ್ನ ಇತ್ಯಾದಿ ಒಂದು ಸಾಕಷ್ಟು ಪ್ರತಿಭಟನೆಗಳು ನಡೆದು ಕೊನೆಗೆ ಪೊಲೀಸರ ಒಂದು ಏನು ಅರೆಸ್ಟ್ ವಶಕ್ಕೆ ತೆಗೆದುಕೊಂಡ ನಂತರ ಒಂದು ಪರಿಸ್ಥಿತಿ ತಿಳಿಗೊಂಡಿತು ಅಂತ ಹೇಳ್ಬೋದು. ಈ ಒಂದು ಕೇವಲ ಇಲ್ಲಿಗೆ ನಮ್ಮ ಹೋರಾಟ ನಿಲ್ಲಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ. ಮತ್ತೇನು ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಹೋರಾಟ ಮಾಡ್ತೀವಿ. ಏನು ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೊಡೋವರೆಗೂ ಸಹ ನಮ್ಮ ಹೋರಾಟ ನಿಲ್ಲಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಒಂದು ಪ್ರತಿಭಟನಾಕಾರ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತೇನು ಹುಬ್ಬಳ್ಳಿಯ ಏನು ಕಿಮ್ಸ್ ಮುಖ್ಯ ದ್ವಾರದ ಬಳಿ ನಡೆದಂತಹ ಪ್ರತಿಭಟನೆ ಒಂದಷ್ಟು ಕೇಂದ್ರಕ್ಕೆ ಬಿಸಿ ಮುಟ್ಟಿಸುವಂಥ ಒಂದು ಸಣ್ಣ ಪ್ರಯತ್ನ ಅಂತೂ ಮಾಡಿತು. ಇನ್ನು ಏನು ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟಗಳನ್ನು ಹಮ್ಮಿಕೊಳ್ಳೋದಾಗಿ ಮುಖಂಡರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಒಂದು ಹೋರಾಟದಲ್ಲಿ ನೂರಾರು ವಿದ್ಯಾರ್ಥಿಗಳು ಸಹ ಪಾಲ್ಗೊಂಡಿದ್ದರು. ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡು ಏನು ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ಮತ್ತು ಇದೇ ಸಂದರ್ಭದಲ್ಲಿ ಏನು ಮೃತಪಟ್ಟ ಒಂದು ಏನು ವಿದ್ಯಾರ್ಥಿಗಳಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೋರಿ ಶ್ರದ್ಧಾಂಜಲಿನೂ ಸಹ ಸಲ್ಲಿಸಲಾಯಿತು. ಹಾಗಾಗಿ ಏನು ದೇಶಾದ್ಯಂತ ಇವತ್ತೇನು ಹೋರಾಟ ನಡೀತಾ ಇತ್ತು, ಆ ಒಂದು ಹೋರಾಟ ಬೆಂಬಲಾರ್ಥ ಏನು ಹುಬ್ಬಳ್ಳಿಯಲ್ಲೂ ನಡೆದಂಥ ಹೋರಾಟ ಒಂದು ರೀತಿಯಲ್ಲಿ ಅಲ್ಪ ಮಟ್ಟಿಗೆ ಯಶಸ್ಸು ಗಳಿಸಿದೆ ಅಂತ ಹೇಳ್ಬೋದು. ಮತ್ತು ಏನು ತಮ್ಮ ಬೇಡಿಕೆಗಳು ಈಡೇರದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟ ಉಗ್ರ ಸ್ವರೂಪ ಪಡೆಯುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಪ್ರತಿಭಟನಾಕಾರರು ಕೊಟ್ಟಿದ್ದಾರೆ. ಶಿವರಾಮ ಸೊನ್ನೆ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.